ಹಾಯ್ ಹಲೋ ಗುಡ್ ಮಾರ್ನಿಂಗ್ ಶೋಭಾಜ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದು ಸಾಟರ್ಡೆ ಮಿನಿ ವ್ಲಾಗ್. ಬೆಳಗ್ಗೆ 5 o'clockಗೆ ಇದ್ದು ರಾಗಿ ಅಂಬಲಿ ಮಾಡ್ತಾಯಿದ್ದೀನಿ. ನೈಟು ಯಾವಾಗಲೂ ಮಾಡಿ ಇರ್ತಾಯಿದ್ದೆ, ಬಟ್ ಇವತ್ತು ಮಿಸ್ ಆಯಿತು, ನಿನ್ನೆ ನೈಟು ಮಾಡಿಲ್ಲ. ಸೊ ಹಾಗಾಗಿ ಬೆಳಗ್ಗೆ 5 ಗಂಟೆಗೆ ಮಾಡ್ತಾಯಿದ್ದೀನಿ. ರಾಗಿ ಅಂಬಲಿ ಮಾಡಿಟ್ಬಿಟ್ಟು ಸ್ವಲ್ಪ ಪಾತ್ರೆ ಇದ್ದು ತೊಳೆದಿಟ್ಟೆ. ನೈಟೇ ತೊಳೆದಿಟ್ಟಿದ್ದೆ, ಬಟ್ ಇನ್ನೊಂದು ಸ್ವಲ್ಪ ಪಾತ್ರೆ, ಊಟದ ಟಿಫನ್ ಬಾಕ್ಸ್ ಎಲ್ಲ ಇತ್ತು, ಅದೆಲ್ಲ ತೊಳೆದಿಟ್ಬಿಟ್ಟು ನಾನು ಸ್ನಾನ ಮಾಡ್ಕೊಂಡು ಬರೋಣ ಅಂತೇಳಿ ಸ್ನಾನ ಮಾಡ್ಕೊಂಡು ಬಂದೆ. ಮಡಿವಾಳಕ್ಕೆ ಹೋಗಬೇಕಾಗಿತ್ತು. ಮಾಮೂಲಿ ಬಜ್ಜಿ ಅಂಗಡಿ ಇದೆಯಲ್ಲ ನಮ್ಮದು, ಆ ಅಂಗಡಿಗೆ ಐಟಮ್ ತೊಗೊಂಬರೋಣ ಅಂತ ಹೋಗೋಣ ಅಂಥೇಳಿ ರಾಗಿ ಅಂಬಲಿ ಮಾಡಿಟ್ಟು ಹೋಗೋಣ ಅಂಥೇಳಿ ರಾಗಿ ಅಂಬಲಿ ಮಾಡಿಟ್ಬಿಟ್ಟು ಸ್ನಾನ ಮಾಡ್ಕೊಂಡು ಹೋಗಿದ್ದೆ. ಬಟ್ ನಾನು ಅದು ಫೋನ್ ತೊಗೊಂಡೋಗಿರಲಿಲ್ಲ, ಹಾಗಾಗಿ ವಿಡಿಯೋ ಮಾಡಿಲ್ಲ ಮಡಿವಾಳದಲ್ಲಿ ಏನೇನು ತೊಗೊಂಡು ಬಂದೆ ಅಂತ. ನೆಕ್ಸ್ಟ್ ಟೈಮ್ ಹೋದಾಗ ಅದ್ರದ್ದು ಫುಲ್ ಲಾಗ್ ಮಾಡಿ ಹಾಕ್ತೀನಿ. ಇವಾಗ ಏನಂತಂದರೆ ಬೆಳಗಿನ ಟಿಫನ್ ಏನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಅಂದರೆ ಮ್ಯಾಂಗೋ ಚಿತ್ರಾನ್ನ ಮಾಡೋಣ ಅಂದ್ಕೊಂಡಿದ್ದೆ. ಅಂದರೆ ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಅಂತ. ಇವಾಗ ಮಾವಿನಕಾಯಿ ಸೀಸನ್ ಅಲ್ಲ, ಸೊ ಹಾಗಾಗಿ ಮಾವಿನಕಾಯಿ ಚಿತ್ರಾನ್ನ ಸ್ವಲ್ಪ ಡಿಫ್ರೆಂಟಾಗಿರಲಿ ಟಿಫನ್ಗೆ ಅಂತೇಳಿ ಮಾಡ್ತಾಯಿದ್ದೀನಿ. ಇದೇನು ಡಿಫ್ರೆಂಟ್ ಇಲ್ಲ, ಎಲ್ಲ ಆಲ್ಮೋಸ್ಟ್ ಎಲ್ಲರೂ ಮಾಡ್ತಾರೆ. ನಾನು ಡಿಫ್ರೆಂಟ್ ಅಂತ ಅಂದ್ಕೊಂಡೆ, ಸಾರಿ. ನಮ್ಮ ಮನೇಲಿ ನಮ್ಮ ಹಸ್ಬೆಂಡೆಲ್ಲ ತಿನ್ನೋದು ಡಿಫ್ರೆಂಟು, ಅವರು ಅಪರೂಪಕ್ಕೆ ಈ ಥರ ಮಾಡಿಕೊಡೋದು. ಹಾಗಾಗಿ ಮ್ಯಾಂಗೋ ಚಿತ್ರಾನ್ನ ಇವತ್ತು ಸ್ಪೆಷಲ್ ನಮ್ಮ ಮನೆಗೆ. ಮ್ಯಾಂಗೋ ಚಿತ್ರಾನ್ನಕ್ಕೆ ಏನೇನು ಬೇಕು ನೋಡೋಣ ಬನ್ನಿ. Envisioning an instrumental piece that truly captures a calm, beachy ambience. Since this one's not about lyrics, I'd suggest imagining soft finger picking on a sun-soaked guitar. Occasional melodic bends reminiscent of waves rolling ashore. A subtle pocket beat could mimic the ಸಣ್ಣದೊಂದು ಮಾವಿನಕಾಯಿ ತೊಗೊಂಡಿದ್ದೀನಿ. ಕಾಯಿ ತೊಗೊಳ್ಳಿ, ಯಾಕೆಂದರೆ ಹಣ್ಣಿದ್ರೆ ಚೆನ್ನಾಗಿರಲ್ಲ. ಅದಕ್ಕೆ ಸ್ವಲ್ಪ ಈರುಳ್ಳಿ, ಅರ್ಧ ಕ್ಯಾರೆಟು, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು ಮತ್ತು ಇಲ್ಲಿ ಮಾವಿನಕಾಯಿ ತುರಿದು ಇಟ್ಕೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಕಡಲೆಬೇಳೆ, ಕಡಲೆ ಬೀಜ ಮತ್ತು ಉದ್ದಿನಬೇಳೆ 3 ತೊಗೊಂಡಿದ್ದೀನಿ. ಈಗ ಒಂದು ಸ್ಟವ್ ಬಾಣಲಿ ಇಡ್ತಾಯಿದ್ದೀನಿ. ಆ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ನಾನು ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಎಲ್ಲ ಇಟ್ಕೊಂಡಿದ್ದೀನಲ್ಲ, ಅದು 3 ಸೇರಿಸ್ಕೊತಾ ಇದ್ದೀನಿ. ಅದನ್ನು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಬೇಕು. ಟೇಸ್ಟ್ ಚೆನ್ನಾಗಿರುತ್ತೆ. ಅದು ಚಿತ್ರಾನ್ನ ತಿನ್ನಬೇಕಾದ್ರೆ ಕ್ರಿಸ್ಪಿಯಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೊಂಡಿದ್ದೀನಿ. ಸ್ವಲ್ಪ ಸಾಸಿವೆ ಹಾಕ್ಕೊತಾ ಇದ್ದೀನಿ. ಸಾಸಿವೆ ಆದಮೇಲೆ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಕರಿಬೇವು ಮತ್ತು ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಎಲ್ಲನ ಜೊತೆಗೆ ಹಾಕ್ಕೊಂಡು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಬೇಯಿಸ್ಕೊತಾ ಇದ್ದೀನಿ. ಬಟ್ ಚೆನ್ನಾಗಿ ಬರುತ್ತೆ ಅಂದ್ಕೊಂಡು ಮಾಡಿದ್ದೀನಿ. ನೋಡೋಣ ಟೇಸ್ಟ್ ಹೇಗಿದೆ, ತಿಂದು ಹೇಳ್ತಾರೆ ನಮ್ಮ ಹಸ್ಬೆಂಡ್ ಏನು ಅಂತ. ನನಗೆ ಅಷ್ಟು ಗೊತ್ತಾಗಲ್ಲ, ನಾನು ಮಾಡೋ ಅಡುಗೆ